ಹಾಯ್ ಹಲೋ ನಮಸ್ಕಾರ. ಇನ್ನು ಮುಂದೆ ನೀವು ಫೋನ್ಪೇಯಲ್ಲಿ ಯಾವುದೇ ಅಮೌಂಟ್ನ ಟ್ರಾನ್ಸಾಕ್ಷನ್ ಮಾಡಬೇಕಿದ್ರೆ ಯು ಪಿ ಐ ಹಾಕೋ ಅವಶ್ಯಕತೆ ಇಲ್ಲ. ಹೌದು, ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ. ಏನಕ್ಕೆ ಅಂದರೆ ಫೋನ್ಪೇಯಲ್ಲಿ ಒಂದೊಳ್ಳೆ ಕ್ರೇಜಿ ಅಪ್ಡೇಟ್ ಬಿಟ್ಟಿದ್ದಾರೆ. ಅದೇನು ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟು ಫೋನ್ಪೇ ಓಪನ್ ಮಾಡಿಕೊಂಡ್ರೆ ಅನ್ಲಾಕ್ ಮಾಡ್ಕೊಳ್ಳಿ. ಮೇಲೆ ನಿಮ್ಮದು ಲೆಫ್ಟ್ ಸೈಡಲ್ಲಿ ಟಾಪಲ್ಲಿ ನಿಮಗೆ ಒಂದು ಸಿಂಬಲ್ ಕಾಣಿಸುತ್ತೆ. ನಿಮ್ಮದು ಏನು ಪ್ರೊಫೈಲ್ ಪಿಕ್ಚರ್ ಹಾಕಿದ್ದೀರಾ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಇಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲೇ ಕೆಳಗಡೆ ಇಲ್ಲಿ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಇದೆ. ಆ ಮ್ಯಾನೇಜ್ ಪೇಮೆಂಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೊಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ನ ಹಂಗೆ ಸ್ಕ್ರೋಲ್ ಡೌನ್ ಮಾಡಿದರೆ ಬಯೋಮೆಟ್ರಿಕ್ ಪೇ ಅಂತ ಒಂದು ಆಪ್ಷನ್ ಇದೆ. ಅದ್ರ ಮೇಲ್ಗಡೆ ನ್ಯೂ ಅಂತಲೂ ಕೊಟ್ಟಿದ್ದಾರೆ, ಬಿಕಾಸ್ ಇಟ್ಸ್ ಎ ನ್ಯೂ ಫ್ಯೂಚರ್. ಮಾತು ಸಹಿ. ಅದನ್ನು ಓಪನ್ ಮಾಡಿಕೊಂಡ್ರೆ ನೆಕ್ಸ್ಟ್ ನಿಮಗೆ ನಿಮ್ಮದು ಬ್ಯಾಂಕ್ ಅಕೌಂಟು ಲೀಸ್ಟ್ಗಳು ಸಿಗುತ್ತೆ. ಅದರಲ್ಲಿ ನಾನೀಗ ಆಲ್ರೆಡಿ 2 ಆ್ಯಕ್ಟಿವ್ ಮಾಡಿದ್ದೀನಿ. ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಒಂದು ಸಲ ಚೆಕ್ ಮಾಡೋಕ್ಕೆ ಅಂತ. ನೀವು ಆ್ಯಕ್ಟಿವ್ ಇಲ್ಲೇ ಇನ್ನೊಂದೆರಡು ಹಂಗೆ ಪೆಂಡಿಂಗ್ ಬಿಟ್ಟಿದ್ದೀನಿ. ಅದು ಆ್ಯಕ್ಟಿವ್ ಕೊಟ್ಟರೆ ನಿಮಗೆ ಕನ್ಫರ್ಮೇಷನ್ಗೆ ಮತ್ತೆ ಕೇಳುತ್ತೆ, ನೀನು ಅಗ್ರಿ ಮಾಡ್ತೀವೋ, ಅಗ್ರಿ ಆ್ಯಂಡ್ ಕಂಟಿನ್ಯೂ, ಅಗ್ರಿ ಆ್ಯಂಡ್ ಆ್ಯಕ್ಟಿವ್ ಅಂತ ಯಾವುದು ಪಾಲಿಸಿದೆಲ್ಲ ಏನೇನು ಬರುತ್ತೆ, ಅಗ್ರಿ ಆ್ಯಂಡ್ ಆ್ಯಕ್ಟಿವ್ ಅಂತ ಕೊಟ್ಟರೆ ನೀವು ಒಂದು ಸಲ ಪಿನ್ ಎಂಟರ್ ಮಾಡಿ ನಿಮ್ಮದು ಬಯೋಮೆಟ್ರಿಕ್ ಮಾಮೂಲಿ ಏನು ಫಿಂಗರ್ ಯಾವುದು ಇಟ್ಟಿರ್ತೀರ ಲಾಕಿಗೆ ಅದೇ ಫಿಂಗರ್ನ ಇಟ್ಟರೆ ನಿಮಗೆ ಆ್ಯಕ್ಟಿವೇಷನ್ ಆಗುತ್ತೆ. ಬಯೋಮೆಟ್ರಿಕ್ ಪೇಮೆಂಟ್ಸ್ ಆ್ಯಕ್ಟಿವೇಟೆಡ್ ಅಪ್ ಟು 5,000 ತನಕ ನೀವು ಯಾವುದೇ ಥರದ ಯು ಪಿ ಐ ಪಿನ್ ಹಾಕ್ತೇನೆ ಸೆಂಡ್ ಮಾಡ್ಬೋದು. ಈಗ ಇದನ್ನು ಚೆಕ್ ಮಾಡೋಣಲ್ವಾ, ಸೆಟ್ ಆಗಿರೋದು ವರ್ಕ್ ಆಗ್ತಿದೆಯೋ ಇಲ್ವೋ ಅಂತ. ಸೊ ಇಲ್ಲಿ ಯಾವುದಾದ್ರೂ ಒಂದು ಕಾಂಟ್ಯಾಕ್ಟ್ಗೆ ನಾವೀಗ ₹1 ಹಾಕೋಣ ಸಾಕು. ಸೆಲೆಕ್ಟ್ ಮಾಡ್ಕೊಂಡು ಪೇ ಕೊಟ್ಟರೆ ಜಸ್ಟ್ ನೀವು ಬಯೋಮೆಟ್ರಿಕ್ ಇಟ್ಟರೆ ಸಾಕು, ಪೇ ಆಗುತ್ತೆ. ಇಟ್ಸ್ ಪೇಡ್, ಇಟ್ಸ್ ವರ್ಕ್. تكنولوجيا عشدنها تكنولوجيا. ಸಖತ್ತಿದೆ ಫ್ಯೂಚರು. ಇದು ಯಾರಿಗೆ ₹5 ₹10 ಯೂಸ್ ₹10 ಅಥವಾ ₹3 ₹4 ಹಿಂಗೆ ರೆಗ್ಯುಲರಾಗಿ ಫೋನ್ಪೇ ಮಾಡ್ತಾ ಇರ್ತಾರೆ, ಅವರಿಗೆ ಭಾಳ ಯೂಸ್ ಆಗುತ್ತೆ. ಎಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್. ಜೈ ಶ್ರೀರಾಮ್.